ಆರೋಪಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಈ ಒಂದು ಕೊಲೆಯಲ್ಲಿ ಪಾತ್ರವಾಗಿದ್ದಂಥ ಒಟ್ಟು 17 ಜನ ಆರೋಪಿಗಳು ಕೂಡ ಇವತ್ತು ಮೊದಲನೇ ಬಾರಿಗೆ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದಿದ್ರು. ಸೊ ಅದು ಕೂಡ ನ್ಯಾಯಾಲಯದ ಸೂಚನೆ ಮೇರೆಗೆ ಇವತ್ತು ಅಪಿಯರ್ ಕೂಡ ಆಗಿದ್ರು. ಸದ್ಯ ಈ ಒಂದು ಅಪಿಯರೆನ್ಸ್ ಆದ ಮೇಲೆ ಮತ್ತಷ್ಟು ಅಂದರೆ ಮುಂದಿನ ತಿಂಗಳು 25ಕ್ಕೆ ಮತ್ತೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿರುವಂಥದ್ದು. ಸದ್ಯ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ಪ್ರೋಸೆಸ್ ಮುಂದೆ ನಡೆಯುತ್ತೆ, ಜೊತೆಗೆ ಮತ್ತೆ ಅಪಿಯರೆನ್ಸ್ ಯಾವಾಗ ಆಗಬೇಕು, ಜೊತೆಗೆ ಟ್ರಯಲ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಸಾಕಷ್ಟು ಒಂದು ಮಾಹಿತಿ ಬೇಕಾಯಿತು. ಹೀಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಎನ್ ಮೂರ್ತಿ ಅವರು ನಮ್ಮ ಜೊತೆ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ಒಂದು ಕೊಲೆಯಲ್ಲಿ ಭಾಗಿದಂತೆ ಎಲ್ಲ ಆರೋಪಿಗಳು ಇವತ್ತು ನ್ಯಾಯಾಲಯಕ್ಕೆ ಬಂದಿದ್ರು. ಸೊ ಎಲ್ಲೋ ಒಂದು ಕಡೆ ಟ್ರಯಲ್ ಸ್ಟಾರ್ಟ್ ಆಗಿದೆಯಾ ಅಂತ? ಅಲ್ಲ, ಟ್ರಯಲ್ ಇನ್ನೂ ಶುರುವಾಗಿಲ್ಲ. ಈಗ ನೋಡಿ, ನಮ್ಮಲ್ಲಿ ಪ್ರೀ ಟ್ರಯಲ್ ಪ್ರೊಸೆಸ್ ನಡೀತಿದೆ. ಈಗ ಏನಾಗುತ್ತೆ ಅಂದರೆ, ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಈ ಬೇಲ್ ಅರ್ಜಿಗಳ ಬಗ್ಗೆ ಕೆಳಹಂತದ ನ್ಯಾಯಾಲಯದಲ್ಲಿ ಮತ್ತು ಮೇಲ್ಮಟ್ಟದ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಎಲ್ಲ ಬೇಲ್ ಅರ್ಜಿಗಳು ವಿಚಾರಣೆ ಆಗ್ತಿತ್ತು. ಬೇಲ್ ಅರ್ಜಿಗಳನ್ನ ತೀರ್ಮಾನ ಆಗೋದು ಸಂದರ್ಭ. ಈಗೇನಾಗುತ್ತೆ, ಯಾವುದೇ ಒಂದು ಮರ್ಡರ್ ಕೇಸು ಆದಾಗ ಅದು ಕಮಿಟ್ ಆಗುತ್ತೆ. ಅಂದರೆ ಫಸ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಚಾರ್ಜ್ ಶೀಟ್ ಕಾಪಿ ಸಲ್ಲಿಸ್ತಾರೆ. ಆ ಚಾರ್ಜ್ ಶೀಟ್ ಕಾಪಿ ಆದಾಗ ಅಲ್ಲೊಂದು CC ನಂಬರ್ ಆಗುತ್ತೆ, ಇಲ್ಲಿ ಕ್ರಿಮಿನಲ್ ಕೇಸ್ ನಂಬರ್ ಆಗುತ್ತೆ. ಆವಾಗ ಇದು ಟ್ರಯಬಲ್ ಬೈ ಸೆಷನ್ ಕೋರ್ಟ್ ಅಂತ ಇದ್ದಾಗ ಮ್ಯಾಜಿಸ್ಟ್ರೇಟ್ರು ಏನು ಮಾಡ್ತಾರೆ, ಆನರಬಲ್ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ಕಮಿಟಲ್ ಅಂತ ಮಾಡ್ತಾರೆ. ಕಮಿಟಲ್ ಅಂದರೆ ಈ ನ್ಯಾಯಾಲಯದಿಂದ ಉನ್ನತ ಅದು ಏನು ಆ ಜ್ಯೂರಿಡಿಕ್ಷನ್ ಏನು ನ್ಯಾಯಾಲಯ ಬರುತ್ತೆ ಆ ನ್ಯಾಯಾಲಯ ಕಮಿಟಲ್ ಅಂತ ಬರುತ್ತೆ. ಆ ರೀತಿ ಕಮಿಟಲ್ ಆಗಿದ್ದಾಗ ಏನು ಮಾಡ್ತಾರೆ, ಎಲ್ಲ ಅಕ್ಯೂಸ್ಗಳು ಹಾಜರಾಗಬೇಕಾಗುತ್ತೆ ಕಮಿಟಲ್ ಆಗೋ ಸಂದರ್ಭದಲ್ಲಿ. ಅಂದರೆ ಕಮಿಟಲ್ ಆಗೋದು ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇದು ಮರ್ಡರ್ ಕೇಸ್ ಆದ್ದರಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇದು ಟ್ರಯಲ್ ಮಾಡೋಕ್ಕೆ ಬರೋಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇದನ್ನ ಸಾಕ್ಷಿ ವಿಚಾರಣೆ ಮಾಡೋಕ್ಕೆ ಬರೋಲ್ಲ. ಈ ಥರ ಮರ್ಡರ್ ಕೇಸನ್ನ ಸಾಕ್ಷಿ ವಿಚಾರಣೆ ಮಾಡಬೇಕಾದ್ರೆ ಅದು ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಕೋರ್ಟೇ ಮಾಡಬೇಕು ಅಂತ ಇದು ರೂಲ್ ಇದೆ. ಆ ರೂಲ್ನಂತೆ ನಮ್ಮ ಬೆಂಗಳೂರಿನಲ್ಲಿ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಕೋರ್ಟ್ ಅಂತ ಅದು ಸಿಟಿ ಸಿವಿಲ್ ಕೋರ್ಟ್ನೇ ಕರಿತೀವಿ ನಾವು. ಬೆಂಗಳೂರು ಮಹಾನಗರ ಆದ ಸಿಟಿ ಸಿವಿಲ್ ಕೋರ್ಟ್ ಇದೆ. ಒಂದು ತುಮಕೂರು ಅಥವಾ ಹಾಸನ ಆದ ಅಲ್ಲಿ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ನ ಕರಿತೀವಿ. ಇಲ್ಲೇ ಅದ್ರ ಬದಲಾಗಿ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಕೋರ್ಟ್ ಅಂತ ಕರಿತೀವಿ. ಸರ್, ಈಗ ಎಲ್ಲ ಆರೋಪಿಗಳು ಬೇಲನ್ನು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ಓಟವನ್ನು ಮತ್ತೆ ಮಾಡಬೇಕಾದ್ರೆ, ಯಾಕಂದರೆ ಕೇವಲ ಬೇಲನ್ನು ಪಡ್ಕೊಂಡಿದ್ದಾರೆ. ಆದರೆ ಈ ಒಂದು ಕೇಸ್ನಲ್ಲಿ ಸಂಪೂರ್ಣವಾಗಿ ಕೊನೆಯ ತೀರ್ಪು ಇನ್ನೂ ಬಂದಿಲ್ಲ. ಬರೋಲ್ಲ ಬಿಟ್ಟ ತಕ್ಷಣಕ್ಕೆ. ಈಗ ಏನಾಗುತ್ತೆ ನೋಡಿ, ಈಗ ಈ ಆರೋಪಿಗಳೆಲ್ಲ ಬೇಲ್ ಪಡ್ಕೊಂಡವ್ರೆ. ಕೆಳಹಂತ ನ್ಯಾಯಾಲಯ ಬೇಲ್ ರಿಜೆಕ್ಟ್ ಮಾಡಿತ್ತು. ಈಗೇನು ಟ್ರಯಲ್ ನಡೀತಿದ್ದಲ್ಲ CCH 57 ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ, ಆ ಕೋರ್ಟು ಇವರಿಗೆ ಬೇಲ್ನ ಕೊಟ್ಟಿರಲಿಲ್ಲ. ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ನಲ್ಲಿ ಎಲ್ಲ ಆರೋಪಿಗಳು ಅದನ್ನು ಅವ್ರಿಗೆ ಬೇಲ್ ಪಡ್ಕೊಂಡಿದ್ದಾರೆ. ಅಂತೂ 17 ಜನಕ್ಕಂತ ಕಾಣುತ್ತೆ. A1 ಪವಿತ್ರ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್. ಈಗ ಅವರು ಅಪಿಯರೆನ್ಸ್ ಆಫ್ ಅಕ್ಯೂಸ್ಡ್ ಅಂತ ಸ್ಟೇಜ್ ಇತ್ತು ಇವತ್ತು. ಅಂದರೆ ಎಲ್ಲ ಆರೋಪಿಗಳು ನ್ಯಾಯಾಲಯದ ಮುಂದೆ ಹಾಜರಾಗತಕ್ಕದ್ದು ಅಂತ. ಹಂಗಾಗಿ ಎಲ್ಲರೂ ಬಂದರು ಇವತ್ತು. ಯಾರೂ ಅಬ್ಸೆಂಟ್ ಆಗಿಲ್ಲ. ನನ್ನ ಪ್ರಕಾರ ಯಾರೂ ಅಬ್ಸೆಂಟ್ ಆಗಿಲ್ಲ, ಕೋರ್ಟಿಗೆ ಬಂದಿದ್ದಾರೆ. ನೆಕ್ಸ್ಟ್ ಡೇಟ್ನಲ್ಲಿ ಇಯರ್ ಬಿಫೋರ್ ಚಾರ್ಜ್ ಅಂತ ಮಾಡ್ತಾರೆ. ಈಗ 25ನೇ ತಾರೀಕು ಮುಂದೂಡಲಾಗಿದೆ. ಬೈ ಚಾನ್ಸ್ ಆರೋಪಿಗಳು ಏನಾದರೂ ಬೇರೆ ಕಾರಣಗಳನ್ನು ಹೇಳಿ ಇವತ್ತು ಕೋರ್ಟ್ಗೆ ಬರೋದನ್ನ ತಪ್ಪಿಸ್ಬೋದಾಯ್ತಾ? ಇಲ್ಲ ಮುಂದಿನ ಅದಕ್ಕೆ ಕೆಲವೊಂದು ಒಂದು ಪ್ರಾಬಬಲ್ ರೀಸನ್ ಬೇಕಾಗುತ್ತೆ, ಅವತ್ತು ನಾನು ಈ ವಿಚಾರಣೆಗೆ ಬರೋದಕ್ಕೆ ಆಗೋದಿಲ್ಲ ಅದಕ್ಕೆ ಹೇಳ್ತೀನಿ ನೋಡಿ. ಈಗ ನ್ಯಾಯಾಲಯದ ಮುಂದೆ ನ್ಯಾಯಾಲಯ ಕರೆದಾಗ ಹಾಜರಾಗಬೇಕು ಅಂತ ಬೇಲ್ ಕಂಡೀಷನ್ ಇದೆ. ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯಕ್ಕೂ ವಿವೇಚನಾ ಶಕ್ತಿ ಇದೆ. ಯಾವುದೋ ಒಂದು ಸಂದರ್ಭಕ್ಕೆ ತೀವ್ರವಾದ ಒಂದು ಯಾವುದೋ ಕಷ್ಟದ ವಿಚಾರಕ್ಕೆ ಬರಲಿಕ್ಕಾಗಲ್ಲ. ಅಷ್ಟನ್ನೇ ಇಟ್ಕೊಂಡು ನಾವು ಅವ್ರ ಮೇಲೆ ಬೇಲ್ ಕ್ಯಾನ್ಸಲ್ ಮಾಡೋದಾಗಲಿ ಅವ್ರನ್ನ ಮಾಡೋಕ್ಕಾಗಲ್ಲ. ಈಗ ಅವ್ರ ಮನೆಗೆ ಯಾರೋ ಒಬ್ಬರು ತೀರ್ಕೊಂಡ್ಬಿಡ್ತಾರೆ ಆರೋಪಿಗಳ ಮನೆಗೆ, ಆವಾಗ ಅದು ಬಿಟ್ಟು ಬರಲಿಕ್ಕಾಗಲ್ಲ. ನ್ಯಾಯಾಲಯ ನಂಬುವಂಥ ಒಂದು ಕಾರಣ ಕೊಡಬೇಕು, ಜೊತೆಗೆ ಕಾನೂನಲ್ಲಿ ಅದಕ್ಕೆ ಮಾನ್ಯತೆ ಇರಬೇಕು. ಆವಾಗ ಪ್ರತಿಯೊಬ್ಬರು ಆರೋಪಿಗಳು ಎಲ್ಲರೂ ಕೋರ್ಟ್ ಮುಂದೆ ಬಂದ್ರೇ ಕೇಸ್ ಫಾಸ್ಟಾಗಿ ಮುಗಿಯೋದು, ಸಾಕ್ಷಿ ವಿಚಾರಣೆ ಆಗೋದು, ಅವರು ಪಾರ್ಟಿ ಸವಾಲು ಹಾಕೋದು, ಪಾರ್ಟಿ ಸವಾಲು ಮಾಡೋಕ್ಕೆ ಸಾಧ್ಯ. ಇವ್ರ ಮುಂದೆ ಪಾರ್ಟಿ ಸವಾಲು ಮಾಡ್ತಾರೆ, ಯಾರು ಅಪರಾಧಿಗಳ ಮುಂದೆ ಪಾರ್ಟಿ ಸವಾಲು ಮಾಡ್ತಾರೆ. ಅದಕ್ಕೆ ನಾನು ಈಗ ನೋಡಿ ಇವತ್ತು ಎಲ್ಲರೂ ಬಂದಿದ್ದಾರೆ ಅಂತ ಕಾಣುತ್ತೆ. ಎಲ್ಲ ಆರೋಪಿಗಳು ನ್ಯಾಯಾಲಯದ ಹಾಜರಾಗಿದೆ. ನ್ಯಾಯಾಲಯ ಅದನ್ನು ಕೇಸ್ ಮುಂದೂಡಿದೆ. ನೆಕ್ಸ್ಟ್ ಡೇಟಲ್ಲಿ ಒಂದು ಆದೇಶ ಕೂಡ ಮಾಡಿದೆ, ಇವತ್ತೇನು ಮಾಡಿದೆ ಅಂತ. ಇವತ್ತೇನು ಆದೇಶ ಮಾಡಿದೆ ಅಂದರೆ ಅದರ ಮೇಲೆ ನೆಕ್ಸ್ಟ್ ಡೇಟಲ್ಲಿ ಅವರೆಲ್ಲ ಆರೋಪಿಗಳು ಹಾಜರಾಗಿ ಒಂದು ವೇಳೆ ಸಾಕ್ಷಿಗಳು ಬಂದರೆ ಸಾಕ್ಷಿ ವಿಚಾರಣೆ ಆದರೆ ಸಾಕ್ಷಿಗಳ ಒಂದು ಪಾರ್ಟಿ ಸವಾಲನ್ನು ಅವರು ವಕೀಲರ ಮುಖಾಂತರ ಮಾಡಿಸ್ಕೋಬೇಕು. ಇದು ಒಂದು ನ್ಯಾಯಾಲಯದ ಪ್ರೊಸೀಜರ್. ಸರ್, ಅಂದರೆ ಈಗ ಆರೋಪಿಗಳು ಏನಾದರೂ ಬೈ ಚಾನ್ಸ್ ಬರೋದಕ್ಕೆ ಆಗಿಲ್ಲ ಅಂದರೆ ಅದಕ್ಕೆ ಬೇಕಾದಂಥ ಕೆಲವೊಂದು, ಈಗ ನೀವು ಹೇಳಿದ್ರಿ ಯಾರೋ ಒಬ್ಬರು ತೀರ್ಕೊಂಡಿರ್ತಾರೆ ಫ್ಯಾಮಿಲಿಲಿ, ಅದಕ್ಕೊಂದು ಪೂರಕವಾದಂಥ ದಾಖಲೆ ಕೊಡಬೇಕಾಗುತ್ತೆ. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಅವ್ರಿಗೆ ಹುಷಾರಿಲ್ಲ ಅಂತಂದರೆ ಅದಕ್ಕೂ ಒಂದು ಕೆಲವೊಂದಷ್ಟು ಮೆಡಿಕಲ್ ಡಾಕ್ಯುಮೆಂಟ್ಸ್ ಕೊಡಲೇಬೇಕಾಗುತ್ತೆ. ಒಂದು ಆ ಥರ ಕಾರಣ ಕೊಡ್ತು ಅಂದರೆ ವಿಚಾರಣೆಗೆ ಬರೋದಕ್ಕಾಗಿಲ್ಲ, ಕೋರ್ಟ್ಗೆ ಅಪಿಯರೆನ್ಸ್ ಆಗಲಿಲ್ಲ ಅಂತಂದರೆ, ಒಂದು ವೇಳೆ ಅದೇನಾದರೂ ಸಾಧ್ಯವಾಗಿಲ್ಲ ಬೇಕು ಅಂತಲೇ ಏನಾದರೂ ಆಬ್ಸೆಂಟ್ ಆಯಿತು ಅಂದರೆ
ಮುಂದಿನ ದಿನಗಳು ಯಾವ ರೀತಿ ಅವ್ರಿಗೆ ತೊಂದರೆ ಆಗುತ್ತೆ? ನೋಡಿ, ಬೇಕು ಅಂತ ನ್ಯಾಯಾಲಯದ ಒಂದು ಆ ಆದೇಶ ಉಲ್ಲಂಘನೆ ಮಾಡೋದು ಅಥವಾ ಬೇಕು ಅಂತ ತಪ್ಪಿಸ್ಕೊಂಡು ನ್ಯಾಯಾಲಯ ಮುಂದೆ ಆದೇಶ ತಪ್ಪಿಸ್ಕೊಂಡ್ರೆ ಅದು ಮೇಲ್ನೋಟಕ್ಕೆ ನ್ಯಾಯಾಲಯಕ್ಕೆ ಕಂಡು ಬರ್ತದೆ. ಆವಾಗ ಒಂದು ನೋಟಿಸ್ ಕೊಡ್ತಾರೆ, ನಿಮ್ಮ ಬೇಲ್ನ ಯಾಕೆ ಕ್ಯಾನ್ಸಲ್ ಮಾಡಬಾರ್ದು ಅಂತ. ಆವಾಗ ಅವರು ಸೂಕ್ತವಾದ ಕಾರಣ ಕೊಡಲಿಲ್ಲ ಅಂದರೆ ಬೇಲ್ನ ಕ್ಯಾನ್ಸಲ್ ಮಾಡೋ ಅದೇ ಪವರು ನ್ಯಾಯಾಲಯಕ್ಕಿದೆ. ಸರ್, ಅಂದರೆ ಜೊತೆಗೆ ಈ ಒಂದು ನೀವು ನೋಡೋಂಗೆ ತುಂಬ ಹೈ ಪ್ರೊಫೈಲ್ ಕೇಸು, ತುಂಬ ಸೆನ್ಸಿಟಿವ್ ಕೇಸು. ಈ ಒಂದು ಕೊಲೆಯಲ್ಲಿ ಒಬ್ಬ ಸ್ಟಾರ್ ನಟ ಸೇರಿದಂತೆ ಒಟ್ಟು 17 ಜನ ಇದ್ದಾರೆ. ಬಟ್ ಈ ಒಂದು ಕೇಸು ಅಷ್ಟು ಸುಲಭವಾಗಿ ಕೊನೆಯ ತೀರ್ಪು ಬರೋದಕ್ಕೆ ಎಷ್ಟು ವರ್ಷಗಳು ಆಗ್ಬೋದು ಅಂತ? ಸರ್ ನೋಡಿ, ನೀವು ಹೇಳ್ತಿದ್ದೀರಿ ನನಗೆ ನ್ಯಾಯಾಲಯದ ಮುಂದೆ ಎಲ್ಲರೂ ಹಾಜರಾಗಬೇಕಾ, ಯಾಕೆ ಹಾಜರಾಗಲ್ಲ ಅಂತ. ಈಗ ಒಂದಿನ ಆರೋಪಿಗಳು ಬಂದಿರಲ್ಲ, ಒಂದು ಸಹ ವಿಟ್ನೆಸ್ಗಳು ಬಂದಿರಲ್ಲ, ಒಂದಿನ ಆರೋಪಿ ಪರ ಲಾಯರ್ ಬಂದಿರಲ್ಲ, ಇನ್ನೊಂದು ದಿನ ಸ್ಟೇಟ್ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರಲ್ಲ, ಇನ್ನೊಂದು ದಿವಸ ಸನ್ಮಾನ್ಯ ನ್ಯಾಯಾಧೀಶರು ಆಬ್ಸೆಂಟ್ ಆಗಿರ್ತಾರೆ. ಈ ಕಾರಣಗಳಿಂದ ನ್ಯಾಯಾಲಯದಲ್ಲಿ ಕೇಸು ವಿಳಂಬ ಆಗೋದು ಗೊತ್ತು ನಮಗೆ. ಅದಲ್ಲದೆ ಬೇಕು ಅಂತ ವಿಳಂಬ ಮಾಡಿದ್ರೆ ಪ್ರತಿಯೊಂದು ನ್ಯಾಯಾಲಯದ ಒಂದು ಕೇಸ್ನ ನಡೆಸೋದನ್ನ ಎಲ್ಲ ಮಾನ್ಯ ಹೈಕೋರ್ಟು ಟ್ರ್ಯಾಕ್ ಮಾಡ್ತಾ ಇರ್ತದೆ. ಎಷ್ಟು ವಿಟ್ನೆಸ್ ಯಾವಾಗ ಬಂದರು, ಸಾಕ್ಷಿ ವಿಚಾರಣೆ ಆಯಿತಾ, ಎಷ್ಟು ದಿನಕ್ಕಾಯಿತು. ಸರ್, ಕಾನೂನು ಹೇಳುತ್ತೆ ಇಂಥ ಕೇಸ್ಗಳಲ್ಲಿ ಮುಂದೂಡೋಕ್ಕೆ ಕಾರಣ ಕೊಟ್ಟರೆ ಮಾತ್ರ ಮುಂದೂಡಬೇಕು ವಿಚಾರಣೆ. ಸುಮ್ಮನೆ ಮುಂದೂಡೋಂಗಿಲ್ಲ. ನ್ಯಾಯಾಲಯದಲ್ಲಿ ಎಷ್ಟೊತ್ತಾದರೂ ವಿಚಾರಣೆ ಮಾಡಬೇಕು. ನ್ಯಾಯಾಲಯದ ಸಮಯ, ಸಾಕ್ಷಿಗಳ ಒಂದು ಸಾಕ್ಷಿಗಳು ಬಂದವ್ರ ಸಮಯ, ವಕೀಲರ ಸಮಯ ಇವೆಲ್ಲ ರೆಕಾರ್ಡ್ ಮಾಡಿ ಕೇಸ್ ಮುಂದೂಡಬೇಕು. ಇಲ್ಲಾಂದರೆ ಕೇಸ್ನ ದಿನ ಬಿಟ್ಟು ದಿನ ನಡೆಸು ಅಂತ ಹೇಳುತ್ತೆ. ಅಂದರೆ ನೀವು ಅಂದ್ಕೊಂಡಿರೋ ಪ್ರಕಾರ ಒಂದು ಮಿನಿಮಮ್ ಒಂದು 2 ರಿಂದ 3 ವರ್ಷ 4 ವರ್ಷ ಅಲ್ಲಿವರೆಗೂ ಎಳಿಬೋದಾ ಈ ಕೇಸು? ಸನ್ಮಾನ್ಯ ತನಿಖಾಧಿಕಾರಿಗಳು ನೋಡಿ ಸರ್, ನೀವು ಕೇಳ್ತಿದ್ರೆ ಫಸ್ಟೇ ಸರ್, ಹೈ ಪ್ರೊಫೈಲ್ ಕೇಸು ಅಥವಾ ಲೋ ಪ್ರೊಫೈಲ್ ಕೇಸು ನಮ್ಮ ನ್ಯಾಯಾಲಯದಿಲ್ಲ ಸರ್. ನಮ್ಮ ನ್ಯಾಯಾಲಯದಲ್ಲಿ ಎಲ್ಲ ಒಂದೇ ಒಂದು ಕೇಸು, ಎಲ್ಲ ಕೇಸು ಸಮ. ದರ್ಶನ್ ಕೇಸ್ ಅಂತ ಹೇಳ್ಬಿಟ್ಟು ಬೇಗ ಮುಗಿಸ್ಬೇಕು ಅಂತಾಗಲಿ, ದರ್ಶನ್ ಕೇಸ್ ಅಲ್ಲ ಹೋದ್ರೆ ಮುಗಿಸ್ಬಾರ್ದು ಅಂತ ಆಗಲಿ, ಇಲ್ಲೇನೂ ಇಲ್ಲ. ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಸಾಕ್ಷಿಗಳು ವಿಚಾರಣೆ ಮಾಡೋಕ್ಕೆ, ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸೋದು ಪೊಲೀಸ್ ಇಲಾಖೆ ಕರ್ತವ್ಯ, ತನಿಖಾಧಿಕಾರಿ ಕರ್ತವ್ಯ. ಸಾಕಷ್ಟು ಟೈಮ್ ಕೊಡುತ್ತೆ ಕೋರ್ಟು. ನೋಡಪ್ಪ, ನೀನು ಸಾಕ್ಷಿ ಕರ್ಕೊಂಬಂದು ನ್ಯಾಯದಲ್ಲಿ ಹೇಳಿಸು. ನೀನು ಸಾಕ್ಷಿ ಹೇಳೋಕ್ಕಾಗಿಲ್ಲ ಅಂದರೆ ಅವರು ಅದನ್ನು ಅಕ್ಯೂಸ್ಗಳು ಅಡ್ವಾಂಟೇಜ್ ತೊಗೊತಾರೆ, ಅವರು ದೋಷ ಮುಕ್ತರಾಗ್ತಾರೆ. ಅಂದರೆ ನೀವು ಹೇಳಿದ್ರೆ ಹೈ ಪ್ರೊಫೈಲ್ ಕೇಸು, ಆ ಮರ್ಡರ್ ಕೇಸಲ್ಲಿ ಆ ಥರ ಎಲ್ಲ ಬರಲ್ಲ ಅಂತ. ಬಟ್ ನೀವು ನೋಡ್ದಂಗೆ ಒಂದು ರಾಜ್ಯದಲ್ಲಿ ಅಂದರೆ ಬೆಂಗಳೂರಲ್ಲಿ ನಡೆದಿರುವಂಥ ಕೇಸು ಇಲ್ಲೇ ಲೋಯರ್ ಕೋರ್ಟಲ್ಲೆಲ್ಲ ಮುಗಿದೋಗುತ್ತೆ ಮರ್ಡರ್ ಕೇಸ್. ಬಟ್ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದನೇ ಯಾವುದಾದ್ರು ಇದುವರೆಗೂ ಕೂಡ ಹಳೇದ್ರಲ್ಲಿ ಇಲ್ಲಾಗಿರೋಂಥ ಕೇಸನ್ನು, ಮರ್ಡರ್ ಕೇಸನ್ನ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅಬ್ಜೆಕ್ಷನ್ ಹಾಕ್ಕೊಳ್ಳೋದಕ್ಕೆ ಯಾವುದಾದ್ರು ಒಂದು ನಡೆದಿದೆ ಸರ್ ಅಂತ ಈ ಹಿಂದೆ? ಸರ್, ನಡೆದವೆ ನೋಡಿ. ಈಗ ಸರ್ಕಾರ ಏನು ಮಾಡುತ್ತೆ, ಇಲ್ಲಿನ ಕೋರ್ಟು ಸರ್ಕಾರದ ಸಾಕ್ಷಿಗಳನ್ನ ಪರಿಗಣಿಸ್ತಿರೋ ಒಂದು ವೇಳೆ ಅಕ್ವಿಟಲ್ ಆಗಿದ್ರೆ ಟೆಕ್ನಿಕಲ್ ಗ್ರೌಂಡಿಂದ ಅಥವಾ ಸಾಕ್ಷಿಗಳ ಕೊರತೆಯಿಂದ. ನಮ್ಮಲ್ಲಿ ನೋಡಿ ಸರ್, ಬಚಾವಬೇಕಾದ್ರೆ ಒಂದು ಟೆಕ್ನಿಕಲ್ಲು ಗ್ರೌಂಡಿಂದ ಅವ್ನು ಬಚಾವಾಗಬೇಕು. ಸಾಕ್ಷಿ ಬರದೇ ಇರೋದು ಕೋರ್ಟ್ಗೆ, ಅದು ಟೆಕ್ನಿಕಲ್ ಗ್ರೌಂಡು. ಸಾಕ್ಷಿ ಬಂದು ಅವನ ಮೇಲೆ ಹೇಳೋಕ್ಕಾಗದೇ ಇರಿದ್ರೆ ಅದು ಸಾಕ್ಷಿಯ ಕೊರತೆ. ಇವೆಲ್ಲ ಒಂದು ಅವಕಾಶಗಳಿಂದ ಇವನ್ನ ಅಕ್ಯೂಸ್ ಅಡ್ವಾಂಟೇಜ್ ತೊಗೊಂಡ್ರೆ ಅಕ್ಯೂಸ್ ಗೆದ್ದು ಬಿಡ್ತಾರೆ. ಇಲ್ಲ ಟೆಕ್ನಿಕಲ್ ಗ್ರೌಂಡಾಗಿ ಸಾಕ್ಷಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗ ಸಾಕ್ಷಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು. ಬರೀ ತನಿಖಾಧಿಕಾರಿ ಮುಂದೆ ಆಗಿಬಿಟ್ರೆ ಆಗೋದಿಲ್ಲ. ಆ ಬಿಸಿ ಒಳಗೆ 100 ಜನ ಬರ್ತಾರೆ, ನಾನು ಸಾಕ್ಷಿ ಕೊಡ್ತೀನಿ ಅಂತ. ಕೋರ್ಟಲ್ಲಿ ಸಾಕ್ಷಿ ವಿಚಾರಣೆ ಆಗೋ ಟೈಮಲ್ಲಿ ಯಾರೂ ಬರೋದಿಲ್ಲ. ಆವಾಗ ಅದು ಬಂದು ಹೇಳಿದ್ರೆ, ಅವರು ಪ್ರತಿಕೂಲ ಸಾಕ್ಷಿ ಆಗದೆ ಹೋದರೆ ಆ ಸಾಕ್ಷಿ ಏನು ನುಡಿದಿರ್ತಾನೆ ಚಾರ್ಜ್ ಶೀಟ್ ಸ್ಟೇಟ್ಮೆಂಟಲ್ಲಿ ಅಥವಾ FIR ಸ್ಟೇಟ್ಮೆಂಟ್ ನುಡಿದಿರ್ತಾನೆ, ಆ ಒಂದು ಹೇಳಿಕೆ ಮತ್ತೆ ನುಡಿದ್ರೆ ಪಾರ್ಟಿ ಸವಾಲಲ್ಲಿ ಅದನ್ನು ಟೇಕ್ ಓವರ್ ಮಾಡಲಿಲ್ಲ ಅಂದರೆ ಅವ್ನು ನುಡಿದಿದ್ದೇ ಸಾಕ್ಷಿ, ನ್ಯಾಯಾಲಯ ಕೊಟ್ಟಿದ್ದೇ ಶಿಕ್ಷೆ. ಅಂದರೆ ಈಗ ನ್ಯಾಯಾಲಯ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಆರೋಪಿಗಳಿಗೆ ಕೆಲವೊಂದು ಗೈಡೆನ್ಸ್ ಮೇಲೆ ಷರತ್ತುಬದ್ಧ ಜಾಮೀನು ಕೊಟ್ಟಿದ್ದಾರೆ. ಅಂದರೆ ವಿಚಾರಣೆ ನ್ಯಾಯಾಲಯದ ಸರೌಂಡಿಂಗ್ ಬಿಟ್ಟು ಎಲ್ಲೂ ಹೋಗಿಲ್ಲ, ವೀಸಾ ಪಾಸ್ಪೋರ್ಟ್ ಎಲ್ಲ ಸರೆಂಡರ್ ಮಾಡಬೇಕು. ಈಗ ದರ್ಶನರು ಕೂಡ 2 ವಾರಗಳ ಕಾಲ ಒಂದು ಪರ್ಮಿಷನ್ನ ಅವರ ಪರ ವಕೀಲರು ಕೂಡ ತೆಗೆದುಕೊಂಡಿದ್ರು. ಅಂದರೆ ಮೈಸೂರಿಗೆ ಹೋಗಬೇಕು, ನಾನು ಸಾಕು ಪ್ರಾಣಿಗಳನ್ನು ನೋಡಬೇಕು, ಜೊತೆಗೆ ನನ್ನ ತಾಯಿಗೂ ಕೂಡ ಹುಷಾರಿಲ್ಲ ಅಂಥೇಳಿ ಒಂದು ರೀಸನನ್ನು ಕೊಟ್ಟು 2 ವಾರ ಆರಾಮಾಗಿ ಇದ್ದರು. ಬಟ್ ನೆಕ್ಸ್ಟು ಕೂಡ ಯಾಕಂದರೆ ಫಿಲಮ್ ಸ್ಟಾರ್ಟ್ ಆಗ್ತಾ ಇದೆ ದರ್ಶನ್ ಅವ್ರದ್ದು. ಅಂದರೆ ಹಳೆ ಫಿಲಮ್ಮು ಮತ್ತೆ ಕಂಟಿನ್ಯೂ ಆಗಬೇಕು, ಅವರು ಫಾರಿನ್ಗೆ ಹೋಗ್ಬೇಕಾಗುತ್ತೆ ಶೂಟ್ಗೆ, ಅಲ್ಲಿಗೆಲ್ಲ ಹೋಗ್ಬೇಕಂದ್ರೆ ಆ ಗ್ರೌಂಡ್ಸ್ ಮೇಲೆ ಪರ್ಮಿಷನ್ ಈಸಿಯಾಗಿ ಸಿಗುತ್ತಾ? ಕೆಳಹಂತದ ನ್ಯಾಯಾಲಯ ಬೇಲೆ ವಜಾ ಮಾಡಿತ್ತು, ಯಾವ ಗ್ರೌಂಡು ನಾವು ಕೊಟ್ಟಿರಲಿಲ್ಲ. ಆನರಬಲ್ ಹೈಕೋರ್ಟ್ ಏನು ಮಾಡ್ತು, ಕಂಡೀಷನ್ಸ್ ಹಾಕಿ ಬೇಲ್ ಕೊಟ್ಟಿದೆ. ಅದೇನೋ ದರ್ಶನ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ, ಆತನ ಕಾರ್ಯಚಟುವಟಿಕೆ ತೊಂದರೆ ಆಗೋದಾದರೆ ಆತ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಂಡೀಷನ್ ಚಾಲೆಂಜ್ ಮಾಡ್ಬೋದು, ಇಲ್ಲ ಅದೇ ಕೋರ್ಟ್ ಮುಂದೆ ಕಂಡೀಷನ್ ರಿಲ್ಯಾಕ್ಸೇಷನ್ ಕೇಳ್ಕೊಬೋದು. ಇದು ಕಾನೂನು. ರಿಲ್ಯಾಕ್ಸೇಷನ್ ಆಫ್ ಕಂಡೀಷನ್ಸು
ಈಗ ನ್ಯಾಯಾಲಯ ಹೇಳುತ್ತೆ ನೀನು ಯಾವುದೇ ಕಾರಣಕ್ಕೆ ಬೆಂಗಳೂರು ಬಿಟ್ಟು ಹೋಗೋದಿಲ್ಲ, ಬೆಂಗಳೂರಾಗಿರೋದು, ಅದೊಂಥರ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ. ಹಂಗಂತ ನೀನು ಓಡೋಗ್ಬಿಟ್ರೆ ಬೇರೆ ಕಂಟ್ರಿಗೆ ಕಾನೂನು ಉಲ್ಲಂಘನೆ ಆಗುತ್ತೆ, ನ್ಯಾಯಾಧೀಶ ಆದೇಶ ಉಲ್ಲಂಘನೆ ಆಗುತ್ತೆ. ಇವೆಲ್ಲ ನೋಡಿ ಏನಾಗುತ್ತೆ, ಸಂದರ್ಭವಾಗಿ ಕಾನೂನಲ್ಲಿ ಅವಕಾಶ ಇದೆ. ಆ ಕಾನೂನೊಂದು ಯಾರ್ದು ಮಾನವನ ಒಂದು ಏನಂತಾರೆ ಅದಕ್ಕೆ ಹಕ್ಕು ಉಲ್ಲಂಘನೆ ಆಗಿದ್ದರೆ ಅದನ್ನು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಬೇಕು ಕಂಡೀಷನ್ಸ್ನ. ಇಲ್ಲ ಅದೇ ಕೋರ್ಟ್ ಮುಂದೆ ರಿಲ್ಯಾಕ್ಸೇಷನ್ ಆಫ್ ಕಂಡೀಷನ್ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ರಿಲ್ಯಾಕ್ಸೇಷನ್ ಆಗುತ್ತೆ. ಈಗ ಫಸ್ಟ್ ಆಫ್ ಆಲ್ ದರ್ಶನ್ ಮೈಸೂರಿಗೆ ಹೋಗಂಗಿಲ್ಲ, ಕಂಡೀಷನಲ್ಲಿ ಏನೋ ಹೋಗಬೇಕು ಅಂತ ಹೋಗಿದ್ದಾರೆ, ಅದನ್ನೇ ಚಾಳಿ ಮಾಡಿಕೊಂಡ್ರೆ ಅದು ದರ್ಶನ್ದು ಒಂಥರ ದುರುಪಯೋಗ ಆಗುತ್ತೆ ಅಷ್ಟೇ ನಾನು ಕೇಳೋದು. ಇವಿಷ್ಟು ಹಿರಿಯ ವಕೀಲರಾಗಿರುವಂಥ RNL ಮೂರ್ತಿಯವರ ಮಾತು. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಅಜಯ್ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.